ಒಳ್ಳೆತನ, ತುಂಬ ಒಳ್ಳೆತನ ಒಳ್ಳೇದಾತಲ್ವಾ ಅಂತ. ಕೆಲವರು ಅಂದ್ಕೊಂಡ್ಬಿಡ್ತಾರೆ ಒಳ್ಳೆತನನ ವೀಕ್ನೆಸ್ ಅಂದ್ಕೊಂಡ್ಬಿಡ್ತಾರೆ. ಕೆಲವರು ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾರೆ. ಕೆಲವರು ಒಳ್ಳೆತನನ ಏನು ಅಂದ್ಕೊಳ್ತಾರೆ, ದೇ ಡೋಂಟ್ ಹ್ಯಾವ್ ಆಪ್ಷನ್ಸ್ ಇಲ್ಲ ಅಂದ್ಕೊಳ್ತಾರೆ. ಅದು ಯಾವುದೂ ಅಲ್ಲ. ಒಳ್ಳೆತನ ಅಂತಂದರೆ ಅದು ನಮ್ಮ ಏನೋ ಬಾಂಡ್ ಬಂದಿರುತ್ತೆ, ಅಥವಾ ನಾವು ಕಲ್ಟಿವೇಟ್ ಮಾಡ್ಕೊಂಡಿರ್ತೀವಿ. ಒಳ್ಳೆತನ ಯಾವಾಗಲೂ ಅದು ನಮ್ಮಲ್ಲಿ ಇರಬೇಕಂತಂದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಗುಡ್ನೆಸ್ ಇಸ್ ನಾಟ್ ವೀಕ್ನೆಸ್ ಆ್ಯಂಡ್ ಗುಡ್ನೆಸ್ ಇಸ್ ನಾಟ್ ದಟ್ ಮೀನ್ಸ್ ದೇ ಡಸಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಅಂತ ಅಂತೆ. ಗುಡ್ನೆಸ್ ವೀಕ್ನೆಸ್ಸು ಅಲ್ಲ. ತುಂಬ ಜನ ಅಂದ್ಕೊಬಿಟ್ಟಿರ್ತಾರೆ ಏನೋ ಒಳ್ಳೆತನ ವೀಕ್ನೆಸ್ ಅಂತ. ಏನಾದರೂ ನಮಗೆ ಹರ್ಟ್ ಆದಾಗ ನಾವು ವಾಪಸ್ ಏನೋ ಅವ್ರಿಗೆ ಹರ್ಟ್ ಆಗಂಗೆ ಮಾಡಿಲ್ಲ ಅಂದರೆ ಅದು ವೀಕ್ನೆಸ್ ಅಲ್ಲ, ವೀಕ್ನೆಸ್ ಅಂದ್ಕೊಳ್ತಾರೆ. ಇಫ್ ಯು ಡಸಂಟ್ ಏನೋ ಗಿವ್ ಬ್ಯಾಕ್ ದೆಮ್, ದಟ್ ಮೀನ್ಸ್ ದಟ್ ಡಸಂಟ್ ಮೀನ್ ವಿ ಡೋಂಟ್ ಹ್ಯಾವ್ ಏನೋ ದಟ್ ಮಚ್ ಆಫ್ ಗಟ್, ಅಥವಾ ವೀಕ್ನೆಸ್ ಅಲ್ಲ, ಅದು ನಮಗೆ ಆ ಥರ ಆಗಲ್ಲ ಅಂತ ಇರುತ್ತೆ. ಅದೇ ನಾವು ಅದನ್ನು ಚೂಸ್ ಮಾಡ್ಕೊಳ್ಳಲ್ಲ. ಆ ಒಳ್ಳೆತನನೇ ನಾವು ಚೂಸ್ ಮಾಡ್ಕೊಳ್ತೀವಿ. ಯಾಕಂದರೆ ಅದು ನಮ್ಮ ಪ್ರಾಕ್ಟೀಸ್ ಆಗಿರುತ್ತೆ, ಬಾಂಡ್ ಬಂದಿರುತ್ತೆ, ನಾವು ಅದನ್ನು ಕಲ್ಟಿವೇಟ್ ಮಾಡ್ಕೊಂಡಿರ್ತೀವಿ. ಸೊ ಮೀನ್ಸ್ ಇದನ್ನು ತುಂಬ ದಿನದಿಂದ ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ನಂದು ಏನೋ ತುಂಬ ವರ್ಷಗಳ ಅನುಭವ ಅನ್ಬೋದು, ರೀಸೆಂಟ್ ಅನುಭವ ಅನ್ಬೋದು, ಅಥವಾ ಹಿಂದೆ ಮುಂದಿನ ಅನುಭವ ಅಂತ ಏನಾದರೂ ಅನುಭವ ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸ್ ಇದೇ ಥರ ಮುಖ್ಯದವ್ರಿಗೂ ಆಗ್ತಾ ಇರುತ್ತೆ ಅಂತ ದೇರ್ ಇಸ್ ನೋ ಡೌಟ್. ತುಂಬ ಜನ ಇದೇ ಥರ ಫೇಸ್ ಮಾಡ್ತಿರ್ತಾರೆ ಅಂತ. ಸೊ ನೀವು ಅದಕ್ಕೋಸ್ಕರ ನಾವು ಏನು ಒಳ್ಳೆತನ ಬಿಟ್ಬಿಟ್ಟು ಅವ್ರಂಗೆ ಬಿಹೇವ್ ಮಾಡೋಕ್ಕಾಗೋದಿಲ್ಲ. ಅದು ಬಿಹೇವ್ ಮಾಡಿಲ್ಲ ಅಂದರೆ ದಟ್ ಡಸಂಟ್ ಮೀನ್ ಟ್ರೆಂಡಿ ಅಲ್ಲ, ಟ್ರೆಂಡ್ ಅಂತ ಅಲ್ಲ. ನಾವು ಏನು ಮಾಡ್ಕೊಂಡಿರ್ತೀವಿ, ನಮ್ಮದು ಒಂದಿಷ್ಟು ಒಳ್ಳೆತನದನ್ನು ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಅದು ಒಳ್ಳೆತನ ನಾವು ಉಳಿಸ್ಕೊಂಡು ಹೋಗೋದಂತಲೇ ಅರ್ಥ ಅಂತ ತಿಳ್ಕೊಬೋದು. ಸೊ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಕಡೆ ಹಂಗೆ ನಡೀತಾನೆ ಇರುತ್ತೆ. ಫ್ರೆಂಡ್ಸಲ್ಲಿರ್ಬೋದು, ರಿಲೇಟಿವ್ಸಲ್ಲಿರ್ಬೋದು, ಸಂಬಂಧಗಳಲ್ಲಿ, ಸ್ನೇಹಿತರಲ್ಲಿ ಎಲ್ಲರೂ ನಡೀತಾನೆ ಇರುತ್ತೆ. ಅಂದರೆ ಕೆಲವು ಅನುಭವಿಸ್ತಾ ಇರ್ತೀವಿ. ಸೊ ಬಿ ಸ್ಟ್ರಾಂಗ್ ಟು ಕಂಟಿನ್ಯೂ ಯುವರ್ ಗುಡ್ನೆಸ್. ಅದನ್ನು ಗುಡ್ನೆಸ್ನ ಕಂಟಿನ್ಯೂ ಮಾಡೋದಕ್ಕೆ ಅದನ್ನು ಏನೋ ವೀಕ್ನೆಸ್ ಅಂದ್ಕೊಂಡು ಬಿಟ್ಬಿಟ್ಟು ನಾವು ಕಾಂಪ್ರಮೈಸ್ ಹೋಗೋಕ್ಕೆ ಹೋಗಬಾರ್ದು. ಸೊ ನಾನು ಕಂಟಿನ್ಯೂ ಅದನ್ನೇ ನಾನು ಕಲ್ಟಿವೇಟ್ ಮಾಡ್ಕೊಂಡಿರೋದು. ನಾನೇನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಇದನ್ನು ತುಂಬ ದಿನ ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಆಗ್ತಾನೆ ಇರಲಿಲ್ಲ. ಆ ಕೆಲಸ ಬಿಸಿ ಅಂದ್ಕೊಳ್ತೀವಿ. ಸೊ ಈಗಲೂ ಅಷ್ಟೇ ನಾನು ಏನು ಬರ್ಕೊಂಡು ನೋಟ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ತಾಯಿಲ್ಲ. ನನಗೇನು ತಲೆಗೆ ಬರುತ್ತೆ ಅದನ್ನು ಹೇಳ್ತಾ ಇರ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ ಕ್ಷಣದಲ್ಲಿ ಆ ವಿಷಯದ ಬಗ್ಗೆ ಏನು ಅನಿಸಿರುತ್ತೆ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಯೂಟ್ಯೂಬ್ ವಿಡಿಯೋ ಮಾಡೋದೇ ಅಂತ ಅಲ್ಲ, ಇದು ಶೇರಿಂಗ್ ಆಫ್ ಫೀಲಿಂಗ್ಸ್ ಅಂತಾನೆ. ತುಂಬ ಜನ ಅದೇ ಮಾಡ್ತಾರೆ, ಬ್ಲಾಗರ್ಸ್ ಅದನ್ನೇ ಮಾಡ್ತಿರ್ತಾರೆ. ಒಂದು ಹಾಬಿ ಆಗಿರುತ್ತೆ, ಪ್ಯಾಷನ್ ಆಗಿರುತ್ತೆ, ಕೆರಿಯರ್ ಆಗಿರುತ್ತೆ, ಈ ಥರ ಶೇರಿಂಗ್ ಆಫ್ ಫೀಲಿಂಗ್ಸ್ ಅಂತಲೂ ಅಂತ ಹೇಳ್ಕೊಳ್ಬೋದು. ಸೊ ಇದೊಂಥರ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಯೂಟ್ಯೂಬು ಫ್ರೆಂಡ್ ಅಂದ್ಕಿಂತಲೂ ಎಲ್ಲ ಶೇರ್ ಮಾಡ್ಕೊಳ್ಳೋ ಅಂಥ ಒಂದು ಬಾಕ್ಸ್ ಅಂತ ಹೇಳ್ಬೋದು. ಸೊ ನನ್ನ ಮಾತುಗಳನ್ನ ಕೇಳ್ತಾ ಇರೋರಿಗೆ, ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಪೇಷನ್ಸಿಂದ there is lots of things to improve in my videos and my content, everything. Slowly I am doing, because ನನಗೆ ಫಸ್ಟ್ ನನ್ನ ಮಗನೇ ಪ್ರಿಫರೆನ್ಸು. ಅವನಿಗೆ ಈಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತಿರದೆ ಈಗಿನ ಮಕ್ಕಳಲ್ಲಿ ಫಸ್ಟ್ ಆಫ್ ಆಲ್ ಸ್ಕ್ರೀನು, ಜಂಕ್ನ ಎರಡನ್ನ ಅವಾಯ್ಡ್ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿಬಿಟ್ಟಿದೆ. ಹಂಗಾಗಿ ನಾನು ಇಲ್ಲಿ ಕೂತ್ಕೊಂಡ್ಬಿಟ್ರೆ, ಇಲ್ಲೆಲ್ಲ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಅಲ್ಲಿ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ಬಿಡದೆ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇದು ಏನಾದರೂ ಸಜೆಷನ್ ಇದ್ದರೆ ಕೊಡ್ಬೋದು, ಅದನ್ನು ಕೂಡ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಷ್ಟಾಗುತ್ತೆ ಒಳ್ಳೆ ಕಂಟೆಂಟನ್ನು, ಇನ್ಫಾರ್ಮೇಟಿವ್ ಕಂಟೆಂಟ್ನ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತಾಯಿರ್ತೀನಿ. ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್ ಇರ್ಬೋದು. ಟೈಮ್ ಶಾರ್ಟೇಜ್ ಅಂತ ಹೇಳೋಕ್ಕಾಗಲ್ಲ. ಹೆಲ್ತೂ ತುಂಬ ಸುಸ್ತಾಗ್ತಾ ಇರುತ್ತೆ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಒಂದೊಂದು ಅಡಚಣೆಗಳು ಬರ್ತಾ ಇರುತ್ತೆ. ಅದೆಲ್ಲ ಲೈಫಲ್ಲೂ ಇದ್ದೇ ಇರುತ್ತೆ. ಸೊ ಅದನ್ನು ಹೇಳಬೇಕು. ಮತ್ತು ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ತುಂಬ ಸಲ ನನಗೂ ಅನುಭವ ಆಗಿದೆ. ಇದೇ ಥರ ನನ್ನ ಸ್ಥಿತಿನ ಬೇರೆಯವರು ಫೇಸ್ ಮಾಡ್ತಿರ್ತಾರೆ ಅನ್ಸುತ್ತೆ. ಆ ಕ್ಷಣ ಅಷ್ಟೇ ಯಾವತ್ತಿದ್ರೂ ಒಳ್ಳೆತನನೇ ಗೆಲ್ಲಬೇಕು, ಒಳ್ಳೆತನನೇ ಗೆದ್ದಿರೋದು. ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟೇ, ಸ್ವಲ್ಪ ದಿನ ತೊಂದರೆ ಆಗ್ಬೋದು ಅಥವಾ ಡಿಸ್ಟರ್ಬ್ ಆಗ್ಬೋದು. ಸೊ ಡೋಂಟ್ ಮೈಂಡ್. ನಿಮ್ಮ ಕೆಲಸ ಈ ಗುಡ್ನೆಸ್ನ ಒಳ್ಳೆತನನ ಇಟ್ಕೊಂಡು
ನಮ್ಮ ಕೆಲಸಗಳಲ್ಲಿ ಗಮನ ಕೊಡ್ತಾ ಹೋದರೆ ಖಂಡಿತ ಗೆಲುವು ಇರುತ್ತೆ. ಗೆಲುವಿನ ಮುಖ್ಯವಾಗಿ ನೆಮ್ಮದಿ, ಶಾಂತಿ, ಹ್ಯಾಪಿನೆಸ್ ಅಂತ ಇದ್ದೇ ಇರುತ್ತೆ. ನಾನು ತುಂಬ ಜನಕ್ಕೆ ಯಾರೆಲ್ಲ ಈ ಥರ ಪರಿಸ್ಥಿತಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಎಲ್ಲ ಪರಿಸ್ಥಿತಿನೂ ಹೇಳ್ತಾ ಇದ್ದೀನಿ ನಾನು. ಸೊ ಡೋಂಟ್ ಬಾದರ್, ಅಂದರೆ ಯೋಚನೆ ಮಾಡಬೇಡಿ, ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡಿಕೊಂಡು ಒಂದು ಸಲ ಸರಿ, 2 ಸಲ ಸರಿ, 3ನೇ ಸಲನೂ ಅದೇ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಲೀವ್ ದಟ್ ಒನ್. ಅಂದರೆ ಆ ಜಾಗನಾಗಲಿ ಆ ಜನಗಳಾಗಲಿ ಬಿಟ್ಬಿಡಿ. ಅಂದ ಕಮ್ ಔಟ್ ಆಫ್ ದ್ಯಾಟ್. ನಿಮಗೆ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದರ್ ಥಿಂಗ್ಸ್. ಎಸ್ಪೆಷಲಿ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಹೌದು, ಸೆಲ್ಫ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆತ್ಮಗೌರವ ಅನ್ನೋದು ತುಂಬ ಇಂಪಾರ್ಟೆಂಟು. ಒಬ್ಬೊಬ್ಬರಂತಾರೆ ಅವರೇ ತಪ್ಪು ಮಾಡಿಬಿಟ್ಟು ಏನು ಅವರೇ ಇಶ್ಯೂ ಮಾಡ್ತಿರ್ತಾರೆ. ಹಂಗೆ ಆ ಥರ ಎಲ್ಲ ಅದು ಕೆಲವು ಕ್ಷಣಕಾಲ ಮಾತು ನಡೀತದೆ ಅಷ್ಟೇ. ಯಾವತ್ತಿದ್ರೂ ಒಳ್ಳೆತನನೇ ನಡೆಯೋದು. ಏನು ಕರೆಕ್ಟ್ ಇರುತ್ತೆ, ಏನು ನಿಜ ಇರುತ್ತೆ ಅದೇ ಹೋಗೋದು. ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಈಗ ಎಷ್ಟೋ ಜನ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನಗಳ ಮದುವೆ ನಡೀತಾನೆ ಇರುತ್ತೆ. ಒಂದು 5-6 ಜನ, ಒಂದು 5 ಫ್ರೆಂಡ್ಸ್ ಇರ್ಬೋದು, ಸಂಬಂಧಗಳಲ್ಲಿ ಇರ್ಬೋದು, ಎಲ್ಲದರಲ್ಲೂ ಇರ್ಬೋದು. ಅದು ನಡೀತಾನೆ ಇರುತ್ತೆ. ನಾನು ಫೇಸ್ ಮಾಡಿರ್ತೀನಿ, ನೀವು ಫೇಸ್ ಮಾಡಿರ್ತೀರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೂ ತಲೆಗೆ ಹಚ್ಕೊಳ್ಳೋದೆ. ಯಾಕಂದ್ರೆ ತಲೆಗೆ ಹಚ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳು ಹಾಳಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಹಂಗಂತ ಹೇಳ್ತಾ ನಾನು ಕಾನ್ಸಂಟ್ರೇಟ್ ಆನ್ ಯುವರ್ ಗ್ರೋತ್, ಅದ್ರ ಬಗ್ಗೆ ನಮ್ಮ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ತಾ ಏನೇನು ಮಾಡೋದು, ಒಳ್ಳೇದು ಏನೇನು ತೊಗೊಂಡು ಮಾಡ್ಕೊಳ್ತಾ ಮುಂದೆ ಹೋಗೋಣ. ಬೇಜಾರು ಮಾಡ್ಕೋಬೇಡಿ, ಹೆದರ್ಕೋಬೇಡಿ. ನಿಮ್ಮ ಕೆಲಸ, ನಿಮ್ಮ ಒಳ್ಳೆತನನೇ ನಿಮಗೆ ಕಾಪಾಡ್ತಿರುತ್ತೆ. ಯು ಕಾನ್ಸಂಟ್ರೇಟ್ ಆನ್ ಯುವರ್ ಗುಡ್ನೆಸ್, ಯುವರ್ ವರ್ಕ್ ಆ್ಯಂಡ್ ಯುವರ್ ಹ್ಯಾಪಿನೆಸ್. ದಟ್ಸ್ ಇಟ್. ಫ್ಯಾಮಿಲಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ, ವರ್ಕ್ ಆ್ಯಂಡ್ ಯುವರ್ ವೆಲ್ ಬೀಯಿಂಗ್ಸ್, ಮೆಂಟಲ್ ವೆಲ್ಬೀಯಿಂಗ್ಸ್, ಫಿಸಿಕಲ್ ವೆಲ್ಬೀಯಿಂಗ್ಸ್. ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನನ್ನ ಫಿಸಿಕಲ್ ಹೆಲ್ತ್ ಬಗ್ಗೆ ನಾನು ಇಷ್ಟು ದಿನ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಐ ಆಮ್ ಜಸ್ಟ್ ವರ್ಕಿಂಗ್ ಆನ್ ದಟ್. ಅದೇ ಥರ ನಿಮಗೆ ಶೇರ್ ಮಾಡ್ತಿರ್ತೀನಿ ನೆಕ್ಸ್ಟ್ ಅದನ್ನು. ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೇ ಯಾರು ನೋಡ್ತಿರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಚಾನಲ್. ಥ್ಯಾಂಕ್ ಯು. ಸೊ ಯಾರು ಒಳ್ಳೆತನನ ಆಪ್ಷನ್ ಅನ್ಕೋಬೇಡಿ, ವೀಕ್ನೆಸ್ ಅಂತ ಅನ್ಕೋಬೇಡಿ. ಮತ್ತು ವೀಕ್ನೆಸ್ ಅವ್ರಿಗೆ ಬೇರೆ ದಾರಿ ಇಲ್ಲ. ಮತ್ತು ದೇ ಹ್ಯಾವ್ ಟು ಅಡ್ಜಸ್ಟ್ ಮಾಡ್ಕೋತಾರೆ, ಸಹಿಸ್ಕೋತಾರೆ. 1 ಸಲ ಸಹಿಸ್ಕೊಳ್ಳಿ, 2 ಸಲ ಸಹಿಸ್ಕೊಳ್ಳಿ, 3 ಸಲ ಸಹಿಸ್ಕೊಳ್ಳಿ, 4ನೇ ಸಲಕ್ಕೆ ಪ್ಲೀಸ್ ನೆವರ್, ಡೋಂಟ್ ಟಾಲರೇಟ್. ಲೀವ್ ದಟ್ ಪ್ಲೇಸ್, ಲೀವ್ ದಟ್ ಪೀಪಲ್, ಕಾನ್ಸಂಟ್ರೇಟ್ ಯುವರ್ ಓನ್ ವೆಲ್ ಬೀಯಿಂಗ್ಸ್. ಅಲ್ಲಿಂದ ನಿಮಗೆ ಹರ್ಟ್ ಆಗ್ತಿದೆ, ಡಿಸ್ಟರ್ಬ್ ಆಗ್ತಿದೆ ಅಂದರೆ ಯಾಕ್ರಿ ಬೇಕು? ಜಾಗಗಳಾಗಲಿ ಜನಗಳಾಗಲಿ ಆ ಥರ ಅಲ್ವಾ? ಸೊ ಅದರಿಂದ ದೂರನೇ ಇದ್ದು ನಿಮ್ಮದು ಖುಷಿಯಾಗಿದ್ದರೆ ಅದಾಗೆ ಅದು ಗ್ರೋತ್ ಆಗ್ತಾ ಇರುತ್ತೆ. ಸಹಾಯ ಮಾಡಿದ್ರೆ ನೆನೆಸ್ಕೊಳ್ಳಿ, ನೀವು ಸಹಾಯ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಹೆಲ್ಪಿಂಗ್ ನೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಬ್ರಿಗೊಬ್ಬರನ್ನೇ ಡಿಪೆಂಡ್ ಆಗದೆ ಇರೋಕ್ಕಾಗಲ್ಲ. ಇರಿ, ಬಟ್ ಹರ್ಟ್ ಆಗೋಂಥ ಜಾಗಗಳಿಗೆ, ಹರ್ಟ್ ಆಗೋಂಥ ಜನಗಳ ಜೊತೆ ಇರಲೇಬೇಡ ಕಣ್ರಿ. 1 ಸಲ 2 ಸಲ ಸರಿ, 3 ಸಲ, 4ನೇ ಸಲ ಅಂದರೆ ಎಷ್ಟು ಅದೇ ರಿಪೀಟ್ ಆಗ್ತಾನೆ ಇರುತ್ತೆ. ಅವ್ರು ರಿಪೀಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ನೆವರ್ ಚೇಂಜ್. ಅದು ಚೇಂಜ್ ಆಗೋದೇ ಇಲ್ಲ. ಅವ್ರು ಅದನ್ನು ಒಂದು ಹಾಬಿ ಥರ ಅನ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಅವ್ರದ್ದು ಅದೇ ಬಿಹೇವಿಯರ್ ಅದಿರ್ಬೋದು. ಸೊ ಸ್ಟೇ ಅವೇ ಫ್ರಮ್ ದಟ್ ಕೈಂಡ್ ಆಫ್ ಪೀಪಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಓನ್ ವೆಲ್ ಬೀಯಿಂಗ್ಸ್ ಆ್ಯಂಡ್ ಓನ್ ಹ್ಯಾಪಿನೆಸ್. ಸೊ ವೈ ವಿ ಹ್ಯಾವ್ ಟು ವೇಸ್ಟ್ ಮಾಡ್ಕೋಬೇಕು? ನಮ್ಮ ಒಳ್ಳೆತನ ಅವ್ರ ವೀಕ್ನೆಸ್ ಅಂದ್ಕೊಂಡ್ಬಿಡ್ತಾರೆ. ಬೇರೆ ಆಪ್ಷನ್ ಇಲ್ವೇನೋ ಅವ್ರಿಗೆ? ಅದು ಒಳ್ಳೆತನ ಅಂದ್ಕೊಳ್ಳಲ್ಲ ಅಂದರೆ ಬೇಡ, ಸ್ಟೇ ಅವೇ ಫ್ರಮ್ ದಟ್ ಒನ್. ಅದು ಆ ಒಳ್ಳೆತನ ಇದ್ದರೂ ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ಗಾಸಿಪ್ ಮಾಡಿಕೊಂಡು ಎಲ್ಲ ಮಾಡ್ತಾನೆ ಅಂದರೆ ಪ್ಲೀಸ್ ಸ್ಟೇ ಅವೇ ಕೈಂಡ್ ಆಫ್ ಸಿಚುವೇಶನ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಜನ ತುಂಬ ಜನ ಇರ್ತಾರೆ ನಮ್ಮ ಸರೌಂಡಿಂಗಲ್ಲಿ. ಅದೇ ಥರ ಜನ ಇರೋದಿಲ್ಲ, ಅದಕ್ಕಿಂತ ಡಬಲ್ ಒಳ್ಳೆ ಜನ ಇರ್ತಾರೆ. ನಮಗೆ ಗೊತ್ತಾಗ್ದೇ ನಮಗೆ ಹೆಲ್ಪ್ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಾಗಿ ಹೆಲ್ಪ್ ಮಾಡ್ತಿರ್ತಾರೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್ ಕೈಂಡ್ ಆಫ್ ಪೀಪಲ್. ಯಾರು ಒಳ್ಳೆ ಜನ ಹೆಲ್ಪ್ ಮಾಡ್ತಿರ್ತಾರೆ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಈ ಕಡೆ ಯೋಚನೆ ಮಾಡ್ಕೊಂಡು ಇಲ್ಲೇ ಬೇಜಾರು ಮಾಡ್ಕೊಂಡಿರೋ ಬದಲು leave that place, leave that people and concentrate on other kind of people who is good for us and who is helping us. Okay, ಅದು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.